ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ IPL 2024 ಮ್ಯಾಚ್ 10 RCB ವರ್ಸಸ್ KKR ಬಗ್ಗೆ ಮಾತಾಡುವ. ಮ್ಯಾಚ್ ನಡೆದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಟಾಸ್ ಗೆದ್ದಿದ್ದು KKR ಅಂಡ್ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಶ್ರೇಯಸ್ ಅಯ್ಯರ್ ಹೇಳಿದ್ರು. RCB ಬ್ಯಾಟಿಂಗ್ ಅಲ್ಲಿ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅವರು. ಈ ಮ್ಯಾಚ್ ಅಲ್ಲಿ ಆಡಿದ ಈ ನಾಕ್ ವಾಸ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. 83 ರನ್ ಹೊಡೆದ್ರು. 59 ಬಾಲಲ್ಲಿ ಮೇನ್ಲಿ ನಾಟ್ಔಟ್ ಆಗಿ ಉಳಿದ್ರು. ಸ್ಟಾರ್ಟ್ ಇಂದ ಕೊನೆವರೆಗೂ ಕೂಡ ಇನ್ನಿಂಗ್ಸ್ ಅನ್ನ ಅವ್ರ ಶೋಲ್ಡರ್ಸ್ ಮೇಲೆ ಕ್ಯಾರಿ ಮಾಡಿದ್ರು. 4 ಬ್ಯೂಟಿಫುಲ್ ಸಿಕ್ಸಸ್ ಕೂಡ ಹೊಡೆದ್ರು. ಈ ಇನ್ನಿಂಗ್ಸ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಬ್ಯಾಕ್ ಟು ಬ್ಯಾಕ್ 50s ಹೊಡೆದ್ರಲ್ಲ. ಹಿ ಡಸ್ ವಾಟ್ ಹಿ ಡಸ್. ಫ್ಯಾಫ್ ಕೈ ಕೊಟ್ಟರು, ಜಸ್ಟ್ 8 ರನ್ನಿಗೆ ಔಟ್ ಆದರು. ಕ್ಯಾಮ್ ಗ್ರೀನ್ 33 ರನ್ ಹೊಡೆದ್ರು. ಸೆಟಲ್ ಡೌನ್ ಆಗಿರೋ ಥರ ಕಾಣ್ತಿದ್ರು, ಬಟ್ ಆಂಡ್ರೂ ರಸೆಲ್ ಬೌಲಿಂಗಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಔಟ್ ಆದರು. ನೆಕ್ಸ್ಟ್ ಬಂದ ಮ್ಯಾಕ್ಸಿ 28 ರನ್. ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು ಗುರು, ಬಟ್ ಕೇರ್ಲೆಸ್ ಶಾಟ್ ಹೊಡೆದು ಅವರು ಕೂಡ ಔಟ್ ಆದರು. ರಜತ್ ಪಟಿದಾರ್ ಮತ್ತು ಅನುಜ್ ರಾವತ್ ಇಬ್ಬರು ಕೂಡ 3 ರನ್ನಿಗೆ ಔಟ್ ಆದರು. ಕಡೆಯದಾಗಿ DK 3 6 ಹೊಡೆದ್ರು. 8 ಬಾಲಿಗೆ 20 ರನ್ ಹೊಡೆದ್ರು. VK ಔಟ್ಸ್ಟ್ಯಾಂಡಿಂಗ್ ನಾಕ್ ಆ್ಯಂಡ್ DK ಫಿನಿಶಿಂಗ್ ಟಚ್ಚಿಂದ 182ಗೆ ಸ್ಕೋರ್ ಪುಷ್ ಆಯಿತು. ಒಂದೆಂಡಲ್ಲಿ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಿದ್ರು, ಬಟ್ ಇನ್ನೊಂದೆಂಡಿಂದ RCB ವಿಕೆಟ್ಸ್ ಕಳ್ಕೊಳ್ತಾ ಹೋಯಿತು. ಯಾರಾದರೂ ಒಬ್ಬರು ಫ್ಲೋಟರ್ ಥರ ಒಂದು ಅಗ್ರೆಸಿವ್ ಇನ್ನಿಂಗ್ಸ್ ಆಡ್ಬಿಟ್ಟಿದ್ರೆ 200 ಆರಾಮಾಗಿ ರೀಚ್ ಆಗ್ಬೋದಿತ್ತು. KKR ಬೌಲಿಂಗ್ ವಿಚಾರಕ್ಕೆ ಬಂದರೆ ಹರ್ಷಿತ್ ರಾಣಾ 2 ವಿಕೆಟ್ ಎತ್ತಿದ್ರು. ರಸೆಲ್ ಕೂಡ 2 ವಿಕೆಟ್ ಎತ್ತಿದ್ರು. ಮೇನ್ಲಿ ಅವರು 4 ಓವರಿಗೆ 29 ರನ್ ಕೊಟ್ಟಿದ್ದು. ಕಡೆದಾಗಿ ನರೈನ್ 1 ವಿಕೆಟ್ ತೆಗೆದ್ರು. ಟಾರ್ಗೆಟ್ 183. ಪರವಾಗಿಲ್ಲ ಗುರು, ಒಂದು ಡೀಸೆಂಟ್ ಟೋಟಲ್ಲು. ಚಾನ್ಸಸ್ ಇದೆ ಗೆಲ್ಲೋದು ಅನ್ಕೋತಿದ್ದೆ, ಆಮೇಲೆ ಫ್ಲ್ಯಾಶ್ ಆಯಿತು. ನಮ್ಮ ಕಡೆ ಬೌಲರ್ಸ್ ಒಬ್ರಿಗಿಂತ ಒಬ್ಬರು ಲೆಜೆಂಡ್ಸು. ಸ್ಪಿನ್ನರ್ಸ್ ದಂಡೆ ಇದೆ ನಮ್ಮ ಹತ್ರ. ಇಂಥ ಒಂದು ಅದ್ಭುತ ಬೌಲಿಂಗ್ ಲೈನಪ್ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ನೀವೇ ಹೇಳಿ. ಇನ್ನು 2ನೇ ಇನ್ನಿಂಗ್ಸ್ KKR ಬ್ಯಾಟಿಂಗ್ ಬಗ್ಗೆ ಏನು ಹೇಳೋದು. KKR ಬ್ಯಾಟರ್ಸ್ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದ್ರು. ಜಸ್ಟ್ 1 ಓವರಿಗೆ 1 ಓವರ್ ಹಾಳಾಗೋಗ್ಲಿ, ಒಂದು 2 ಬಾಲಿಗಾದರೂ RCBಗೆ ಚಾನ್ಸ್ ಇದೆ ಈ ಮ್ಯಾಚನ್ನು ಗೆಲ್ಲೋದಕ್ಕೆ ಅಂತಾನೆ ಅನ್ನಿಸ್ಲಿಲ್ಲ. 6 ಓವರಿಗೆ 85 ರನ್ ಹೊಡೆದ್ರು ಗುರು KKR. ಅಲ್ಲಿಗೆ ಅರ್ಥ ಆಗೋಯ್ತು ಈ ಮ್ಯಾಚ್ ಹೋಗೆ ಅಂತ. ಸುನಿಲ್ ನರೈನ್ 47 ರನ್ ಹೊಡೆದ್ರು, 5 ಸಿಕ್ಸು. ಫಿಲ್ ಸಾಲ್ಟ್ 30 ರನ್ ಹೊಡೆದ್ರು, 2 ಸಿಕ್ಸು. ಹೆಂಗೋ ಒಟ್ಟಿನಲ್ಲಿ ಇವರಿಬ್ಬರನ್ನು RCB ಔಟ್ ಮಾಡಿದ್ರು. ನೆಕ್ಸ್ಟ್ ಬಂದ ವೆಂಕಟೇಶ್ ಅಯ್ಯರ್ 50 ರನ್ನು, 30 ಬಾಲಿಗೆ 4 ಸಿಕ್ಸು. ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 39 ರನ್ ಹೊಡೆದ್ರು. ಆಂಕರಿಂಗ್ ಇನ್ನಿಂಗ್ಸ್ 6 ಹೊಡೆಯೋ ಮೂಲಕ ಫಿನಿಶಿಂಗ್ ಶಾಟ್ ಹೊಡೆದು ಈ ಮ್ಯಾಚನ್ನು ಗೆಲ್ಸ್ಕೊಟ್ರು. 7 ವಿಕೆಟ್ಸಿಂದ KKR ಗೆದ್ರು. ಕಡೆಯದಾಗಿ RCB ಅದ್ಭುತ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಸಿರಾಜ್ ಅಣ್ಣ 46 ರನ್ ಹೊಡೆಸ್ಕೊಂಡ್ರು, 15.3 ಎಕಾನಮಿಲಿ. ಯಶ್ ದಯಾಳ್ ನಾನೇನು ಕಮ್ಮಿ ಇಲ್ಲ ಅಂತ ಅವರು 46 ರನ್ ಹೊಡೆಸ್ಕೊಂಡ್ರು. ಇನ್ನು 11.5 ಕೋಟಿ ಕೊಟ್ಟು ತಂದ ಅಲ್ಜಾರಿ ಜೋಸೆಫ್ ಅದ್ಭುತದಲ್ಲಿ ಅದ್ಭುತ ಬೌಲಿಂಗ್. 34 ರನ್ ಹೊಡೆಸ್ಕೊಂಡ್ರು 2 ಓವರಿಗೆ. ಅಂಡರ್ 6 ಎಕಾನಮಿಲಿ ಬೌಲಿಂಗ್ ಮಾಡಿದ್ದು ನಮ್ಮ ವಿಜಯ್ ಕುಮಾರ್ ವೈಶಾಖ್ ಅವರು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಇಂಥ ಒಂದು ಅದ್ಭುತ ಬೌಲಿಂಗ್ ಲೈನಪ್ ಇಟ್ಕೊಂಡು ಉಳಿದಿರೋ ಮ್ಯಾಚ್ಗಳನ್ನು ಅದು ಹೆಂಗೆ ಆಡ್ತಾರೋ ಏನೋ ದೇವರಿಗೆ ಗೊತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.